ಹಾಯ್ ಫ್ರೆಂಡ್ಸ್, ಡೆಲ್ಲಿ ನಗರದಲ್ಲಿ ಆರ್ಯವರ್ಧನ್ ಪ್ಯಾಲೇಸ್ ಎಂಬ ಹೆಸರಿನ ಒಂದು ಭವ್ಯವಾದ ಅರಮನೆ ಇತ್ತು. ಆ ಅರಮನೆಯಲ್ಲಿ ಕಾಜಲ್ ಎಂಬ ಯುವತಿ ಕೆಲಸ ಮಾಡುತ್ತಿದ್ದಳು. ಅವಳಿಗೆ ಹೆಚ್ಚು ಎಂದರೆ 23 ವರ್ಷ ವಯಸ್ಸಿರಬಹುದು. ಮುಖದಲ್ಲಿ ಅಮಾಯಕತನ, ಕಣ್ಣುಗಳಲ್ಲಿ ಸದಾ ಕಾಣಿಸುವ ತಡಿವು, ಹೃದಯ ತುಂಬಾ ಜವಾಬ್ದಾರಿಗಳು. ಅದೇ ಅವಳ ಜೀವನ. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆಯ ಕೆಲಸಗಳನ್ನು ಮುಗಿಸಿ ನಂತರ ಬಸ್ಸಿನಲ್ಲಿ ಅರಮನೆಗೆ ಬಂದು ದಿನಪೂರ್ತಿ ದುಡಿಯುವುದು ಅವಳ ದಿನಚರಿ. ಆದರೆ ಅವಳ ಕಷ್ಟಗಳು ಹೊರಗಿನ ಲೋಕದಲ್ಲ, ಮನೆಯೊಳಗೆ ಕಾದುಕೊಂಡಿದ್ದವು. ಕಾಜಲ್ ತಾಯಿ ಕಳೆದ 2 ವರ್ಷಗಳಿಂದ ಗಂಭೀರ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಔಷಧಿಗಳ ಖರ್ಚಿಗೆ ಮನೆಯಲ್ಲಿದ್ದ ಎಲ್ಲಾ ಹಣವು ಮುಗಿದು ಹೋಗಿತ್ತು. ಅವಳ ತಮ್ಮ ರೋಹನ್ ಓದಿನಲ್ಲಿ ತುಂಬಾ ಚುರುಕಾಗಿದ್ದ. ಆದರೆ ಪ್ರತಿ ಮಾಸ ಶಾಲಾ ಶುಲ್ಕ ಕಟ್ಟುವುದು ದೊಡ್ಡ ಯುದ್ಧ ಗೆದ್ದಂತೆ ಆಗುತ್ತಿತ್ತು. ಆ ಮನೆಗೆ ಕಾಜಲ್ ಒಬ್ಬಳೇ ಆಧಾರ. ಆ ದಿನವೂ ಕಾಜಲ್ ಎಂದಿನಂತೆ ಕೆಲಸ ಮಾಡುತ್ತಿದ್ದಳು. ಆದರೆ ಮನಸ್ಸು ಮಾತ್ರ ಮನೆಯಲ್ಲೇ ತಿರುಗುತ್ತಿತ್ತು. ಅಷ್ಟರಲ್ಲಿ ಅವಳ ಹಳೆಯ ಫೋನ್ ಮೊಳಗಿತು. ಸ್ಕ್ರೀನ್ ಮೇಲೆ ರೋಹನ್ ಎಂಬ ಹೆಸರು ಮಿನುಗುತ್ತಿತ್ತು. ಅಕ್ಕ, ಬೇಗ ಮನೆಗೆ ಬಾ ಎಂದು ಅತ್ತ ಕಡೆಯಿಂದ ನಡುಗುವ ಧ್ವನಿ ಕೇಳಿಸಿತು. ಕಾಜಲ್ನ ಹೃದಯ ಒಮ್ಮೆ ನಿಂತಂತಾಯಿತು. ಏನಾಯ್ತು ರೋಹನ್, ಅಮ್ಮ ಚೆನ್ನಾಗಿದ್ದಾರಾ ಎಂದು ಆತಂಕದಿಂದ ಕೇಳಿದಳು. ಕೆಲವು ಕ್ಷಣ ಮೌನ. ಆಮೇಲೆ ರೋಹನ್ ಅಳುತ್ತಲೇ, ಅಕ್ಕ, ಡಾಕ್ಟರ್ ತಕ್ಷಣ ಆಸ್ಪತ್ರೆಗೆ ತರು ಅಂತ ಹೇಳಿದ್ದಾರೆ ಎಂದನು. ಕಾಜಲ್ನ ಕೈಯಲ್ಲಿದ್ದ ತಟ್ಟೆ ನೆಲಕ್ಕೆ ಬಿದ್ದು ಒಡೆದು ಹೋಯಿತು. ಕಣ್ಣ ಮುಂದೆ ಕತ್ತಲೆ ಕವಿದಂತಾಯಿತು. ಆದರೆ ತಕ್ಷಣವೇ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಮ್ಯಾನೇಜರ್ ಬಳಿಗೆ ಓಡಿಯೋದಳು. ಅವಳ ಮುಖದ ಆತಂಕ ನೋಡಿ ಅವರು ಏನು ಕೇಳದೆ ರಜೆ ಕೊಟ್ಟರು. ಆಟೋ, ಓಟ, ಆ ಪ್ರಯಾಣದ ಪ್ರತಿಕ್ಷಣವು ಅವಳಿಗೆ ನರಕವಾಗಿತ್ತು. ಮನೆ ತಲುಪಿದಾಗ ತಾಯಿ ಹಾಸಿಗೆಯ ಮೇಲೆ ಕಣ್ಣು ಮುಚ್ಚಿ ಬಿದ್ದಿದ್ದರು. ಉಸಿರು ತುಂಬಾ ನಿಧಾನವಾಗಿತ್ತು. ನೆರೆಹೊರೆಯವರು ಸೇರಿ ಆಂಬ್ಯುಲೆನ್ಸ್ ಕರೆಸಿದರು. ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಕಾಜಲ್ನ ಸ್ಥಿತಿ ಕೂಡ ಅರ್ಧ ಪ್ರಾಣ ಹೋಗಿದ್ದಂತಾಗಿತ್ತು. ಡಾಕ್ಟರ್ ಪರೀಕ್ಷೆ ಮಾಡಿ ಗಂಭೀರವಾಗಿ ಹೇಳಿದರು, ತಕ್ಷಣ ಆಪರೇಷನ್ ಮಾಡಬೇಕು. ಇನ್ನು ಸ್ವಲ್ಪ ತಡವಾದರೆ ಪ್ರಾಣ ಉಳಿಸುವುದು ಕಷ್ಟ ಎಂದು. ಕಾಜಲ್ ನಡುಗುತ್ತಾ ಕೇಳಿದಳು, ಡಾಕ್ಟರ್, ಎಷ್ಟು ಖರ್ಚಾಗುತ್ತದೆ ಎಂದು. ಡಾಕ್ಟರ್ ಫೈಲ್ ಮುಚ್ಚಿ ನೇರವಾಗಿ ಹೇಳಿದರು, ಸುಮಾರು 5 ಲಕ್ಷ ಎಂದು. ಆ ಮಾತು ಕಾಜಲ್ ಕಿವಿಯಲ್ಲಿ ಮಿಂಚಿನಂತೆ ಗುಡುಗಿತು. ಅವಳ ಬಳಿ 5 ಲಕ್ಷವಿರಲಿ, 5,000ವೂ ಇರಲಿಲ್ಲ. ರೋಹನ್ ಮಾತ್ರ ಅಕ್ಕ ಏನಾದರೂ ಮಾಡುತ್ತಾಳೆ ಎನ್ನುವ ನಂಬಿಕೆಯಿಂದ ಅವಳ ಕಡೆ ನೋಡುತ್ತಿದ್ದ. ಆ ರಾತ್ರಿ ಆಸ್ಪತ್ರೆಯ ಹೊರಗೆ ಕುಳಿತಿದ್ದ ಕಾಜಲ್ ಕಣ್ಣೀರು ಹಾಕುತ್ತಲೇ ಇದ್ದಳು. ಬದುಕಿನಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ನಿರಾಶೆಯಲ್ಲಿದ್ದಳು. ಆ ಸಮಯದಲ್ಲಿ ಅವಳಿಗೆ ಒಂದು ಜಾಗ ನೆನಪಾಯಿತು, ಆರ್ಯವರ್ಧನ್ ಪ್ಯಾಲೇಸ್. ಅದರ ಯಜಮಾನ ಆರ್ಯನ್ ಸಿಂಗ್ ಊರಿನ ದೊಡ್ಡ ಕೋಟ್ಯಾಧಿಪತಿ. ಜನರು ಅವನ ಬಗ್ಗೆ ಇನ್ನೊಂದು ಮಾತು ಕೂಡ ಹೇಳುತ್ತಿದ್ದರು, ಅವನಿಗೆ ಯಾರ ಮೇಲೂ ಕೂಡ ದಯೆಯೇ ಇಲ್ಲ ಎಂದು. ಆದರೂ ತಾಯಿಯನ್ನು ಉಳಿಸಿಕೊಳ್ಳಲು ಕಾಜಲ್ ಬೆಳಗ್ಗೆಯೇ ಅರಮನೆಗೆ ಹೋದಳು. ಗೇಟಿನ ಬಳಿ ಗಾರ್ಡ್ ತಡೆದನು. ಇದು ಕೆಲಸಕ್ಕೆ ಬರುವ ಸಮಯ ಅಲ್ಲ, ನಂತರ ಬಾ ಎಂದು. ನನಗೆ ಸರ್ರನ್ನು ನೋಡಬೇಕು, ತುಂಬಾ ಮುಖ್ಯ ಎಂದು ಅವಳು ಬೇಡಿಕೊಂಡಳು. ಅವಳ ಸ್ಥಿತಿ ನೋಡಿ ಗಾರ್ಡ್ ಒಳಗೆ ಫೋನ್ ಮಾಡಿದರು. ಸ್ವಲ್ಪ ಸಮಯದ ನಂತರ ಅನುಮತಿ ಸಿಕ್ಕಿತು. ಕಾಜಲ್ ಮೊದಲ ಬಾರಿಗೆ ಅರಮನೆಯ ಒಳಭಾಗಕ್ಕೆ ಕಾಲಿಟ್ಟಳು. ಮರ್ಮರ ನೆಲ, ದೊಡ್ಡ ದೊಡ್ಡ ಜುಮಾರುಗಳು, ಗೋಡೆಗಳ ಮೇಲೆ ಬೆಲೆ ಬಾಳುವ ಚಿತ್ರಗಳು, ಪ್ರತಿಯೊಂದು ಅವಳಿಗೆ ಭಯ ಹುಟ್ಟಿಸುತ್ತಿತ್ತು. ಕೊನೆಗೆ ಅವಳು ಒಂದು ದೊಡ್ಡ ಕೋಣೆಯ ಮುಂದೆ ನಿಂತಳು. ಅಲ್ಲಿ ಆರ್ಯನ್ ಕಿಟಕಿಯ ಬಳಿಯಲ್ಲಿ ನಿಂತಿದ್ದ. ಬಿಳಿ ಶರ್ಟ್, ಗಂಭೀರ ಮುಖ, ಕಣ್ಣಲ್ಲಿ ವಿಚಿತ್ರ ಕಾಲಿತನ. ಅವನು ನಿಧಾನವಾಗಿ ತಿರುಗಿ ಕೇಳಿದ, ಏನು ವಿಷಯ ಎಂದು. ಆ ಧ್ವನಿ ಶಾಂತವಾಗಿದ್ದರೂ ಗಟ್ಟಿತನ ಇತ್ತು. ಕಾಜಲ್ ಮಾತೆ ಬರದೆ ನೆಲಕ್ಕೆ ಕುಸಿದು ಬಿಟ್ಟಳು. ಸರ್, ದಯವಿಟ್ಟು ನನ್ನ ಅಮ್ಮನನ್ನು ಉಳಿಸಿ ಎಂದು ಬೋರ್ಗರೆದು ಅತ್ತಳು. ಆರ್ಯನ್ ಮೌನವಾಗಿ ಅವಳನ್ನೇ ನೋಡುತ್ತಿದ್ದ. ಡಾಕ್ಟರ್, ಆಪರೇಷನ್ ಮಾಡಿಲ್ಲ ಅಂದ್ರೆ ಅಮ್ಮ ಉಳಿಯೋದಿಲ್ಲ ಸರ್. ನನ್ನ ಬಳಿ 1 ರೂಪಾಯಿಯೂ ಇಲ್ಲ. ಜೀವ ಇರುವವರೆಗೂ ನಿಮ್ಮ ಮನೆಯಲ್ಲೇ ಕೆಲಸ ಮಾಡ್ತೀನಿ, ಆದರೆ ಅಮ್ಮನನ್ನು ಉಳಿಸಿ ಎಂದು ಅತ್ತಳು. ಕೊಠಡಿಯಲ್ಲಿ ಕೆಲವು ಕ್ಷಣ ಮೌನ ಆವರಿಸಿತು. ನಂತರ ಆರ್ಯನ್ ನಿಧಾನವಾಗಿ ಅವಳ ಬಳಿ ಬಂದು ಹೇಳಿದ, ನಾನು ನಿನ್ನ ಅಮ್ಮನ ಚಿಕಿತ್ಸೆ ಮಾಡಿಸುತ್ತೇನೆ, ಆದರೆ ಒಂದು ಷರತ್ತು ಇದೆ ಎಂದನು. ಕಾಜಲ್ ಹೃದಯ ಬಡಿತ ವೇಗವಾಯಿತು. ಯಾವ ಷರತ್ತು ಸರ್ ಎಂದಳು. ಆರ್ಯನ್ ಅವಳ ಕಣ್ಣೊಳಗೆ ನೋಡುತ್ತಾ ಹೇಳಿದ, ನೀನು ನನ್ನನ್ನು ಮದುವೆಯಾಗಬೇಕು ಎಂದು. ಆ ಮಾತು ಕೇಳುತ್ತಿದ್ದಂತೆಯೇ ಕಾಜಲ್ನ ಜಗತ್ತೇ ಉಸಿರು ಬಿಗಿದಂತಾಯಿತು. ಸರ್, ನಾನು ಬಡವಳಾಗಿರಬಹುದು, ಆದರೆ ಅಂತಹ ಹುಡುಗಿಯಲ್ಲ ಎಂದು ನಡುಗುತ್ತಾ ಹೇಳಿದಳು. ಆರ್ಯನ್ ಮುಖದಲ್ಲಿ ಕೋಪ ಇರಲಿಲ್ಲ,
ನಿನ್ನ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಿಲ್ಲ ಎಂದು ಶಾಂತವಾಗಿ ಹೇಳಿದ. ಹಾಗಿದ್ರೆ ಮದುವೆ ಯಾಕೆ ಎಂದು ಅವಳು ಕೇಳಿದಳು. ಆರ್ಯನ್ ಕುರ್ಚಿಯಲ್ಲಿ ಕುಳಿತು ನಿಧಾನವಾಗಿ ಹೇಳಲು ಆರಂಭಿಸಿದ. ನನ್ನ ತಾಯಿ ಸಾಯುವ ಮೊದಲು ನನ್ನಿಂದ ಒಂದು ಮಾತು ತೆಗೆದುಕೊಂಡಿದ್ದರು. ಹಣಕ್ಕಾಗಿ ಬರುವ ಹುಡುಗಿಯಲ್ಲ, ಮನಸ್ಸುಳ್ಳ ಒಳ್ಳೆಯ ಹುಡುಗಿಯನ್ನು ಮದುವೆಯಾಗು ಎಂದು. ನಿನ್ನೆ ರಾತ್ರಿ ನಿನ್ನ ಮಾತು ಕೇಳಿದೆ. ನಿನ್ನ ತಮ್ಮನಿಗೆ ನೀನು ಹೇಳುತ್ತಿದ್ದೆ, ಮೊದಲು ಅಮ್ಮನಿಗೆ ಔಷಧಿ ತೆಗೆದುಕೋ, ನನಗೆ ಹಸಿವಿಲ್ಲ ಅಂತ. ಆಗ ನನಗೆ ಅನ್ನಿಸಿತು, ನನ್ನ ಅಮ್ಮ ಬದುಕಿದ್ದರೆ ನಿನ್ನನ್ನು ನೋಡಿ ಖುಷಿ ಪಡುತ್ತಿದ್ದರು ಎಂದು. ಕಾಜಲ್ ಮೌನವಾಗಿ ಬಿಟ್ಟಳು. ನಂತರ ಆರ್ಯನ್, ನಾನು ನಿನ್ನನ್ನು ಹಣದಿಂದ ಖರೀದಿಸೋಕೆ ನೋಡ್ತಿಲ್ಲ ಎಂದು ಆರ್ಯನ್ ಸ್ಪಷ್ಟವಾಗಿ ಹೇಳಿದ. ನಿನಗೆ ಗೌರವದ ಸ್ಥಾನ ಕೊಡಲು ಬಯಸುತ್ತೇನೆ ಎಂದನು. ಒಂದು ವೇಳೆ ನಾನು ಒಪ್ಪದೇ ಇದ್ದರೆ ಎಂದು ಕಾಜಲ್ ನಿಧಾನವಾಗಿ ಕೇಳಿದಳು. ಆದರೂ ನಿನ್ನ ಅಮ್ಮನ ಆಪರೇಷನ್ ನಾನು ಮಾಡಿಸುತ್ತೇನೆ ಎಂದು ಆರ್ಯನ್ ಕ್ಷಣವೂ ಯೋಚಿಸದೆ ಹೇಳಿದ. ಕಾಜಲ್ ಬೆಚ್ಚಿ ಬಿದ್ದಳು. ನಂತರ ಆರ್ಯನ್, ಆದರೆ ಆಗ ನಾನು ಜೀವನ ಪೂರ್ತಿ ಬೇಸರ ಪಡುವೆ. ನನ್ನ ಜೀವನದ ಸರಿಯಾದ ವ್ಯಕ್ತಿಯನ್ನು ಕಳೆದುಕೊಂಡೇ ಅನ್ನಿಸುತ್ತದೆ ಎಂದು ಹೇಳುತ್ತಾನೆ. ಆ ಮಾತು ಕೇಳಿ ಕಾಜಲ್ನ ಹೃದಯ ಕರಗಿತು. ಕೊನೆಗೆ ಅವಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೈ ಜೋಡಿಸಿ ಹೇಳಿದಳು, ಇದರಿಂದ ನನ್ನ ಅಮ್ಮ ಬದುಕುತ್ತಾರೆ ಎಂದರೆ ನಾನು ಮದುವೆಗೆ ಸಿದ್ಧ ಎಂದು ಹೇಳಿದಳು. ಆರ್ಯನ್ ತಕ್ಷಣವೇ ಆಸ್ಪತ್ರೆಗೆ ಕರೆ ಮಾಡಿ ಎಲ್ಲಾ ವ್ಯವಸ್ಥೆ ಮಾಡಿಸಿದ. ಕೆಲವೇ ಗಂಟೆಗಳಲ್ಲಿ ದೊಡ್ಡ ಡಾಕ್ಟರ್ಗಳು ಬಂದರು. ಆಪರೇಷನ್ ಆರಂಭವಾಯಿತು. ಹಲವಾರು ಗಂಟೆಗಳ ನಂತರ ಡಾಕ್ಟರ್ ಹೊರಬಂದು ನಗುತ್ತಾ ಹೇಳಿದರು, ಆಪರೇಷನ್ ಸಕ್ಸಸ್ ಎಂದು. ಕಾಜಲ್ ನೆಲಕ್ಕೆ ಕುಳಿತು ಅತ್ತಳು. ಈ ಬಾರಿ ಆ ಕಣ್ಣೀರಿನಲ್ಲಿ ಸ್ವಲ್ಪ ನೆಮ್ಮದಿ ಇತ್ತು. ಮುಂದಿನ ದಿನಗಳಲ್ಲಿ ಸರಳವಾಗಿ ದೇವಸ್ಥಾನದಲ್ಲಿ ಅವರಿಬ್ಬರ ಮದುವೆ ನಡೆಯಿತು. ಯಾವುದೇ ಆಡಂಬರ ಇಲ್ಲ, ಕೇವಲ ಎರಡು ವಿಭಿನ್ನ ಲೋಕದ ಇಬ್ಬರು ಮನುಷ್ಯರು. ಮದುವೆಯ ನಂತರ ಕಾಜಲ್ ಅರಮನೆಗೆ ಬಂದಾಗ ಎಲ್ಲರೂ ಅವಳನ್ನು ಆಶ್ಚರ್ಯದಿಂದ ನೋಡಿದರು. ಕೆಲವರ ಕಣ್ಣಲ್ಲಿ ಅಸೂಹೆ, ಕೆಲವರಲ್ಲಿ ತಿರಸ್ಕಾರ. ಪ್ಲಾನ್ ಚೆನ್ನಾಗಿ ಹಾಕಿದ್ದಾಳೆ ಎಂದು ಕೆಲವರು ಗುಸುಗುಸು ಮಾತಾಡಿದರು. ಆ ಮಾತು ಕಾಜಲ್ ಹೃದಯಕ್ಕೆ ಬಾಣದಂತೆ ತಗುಲಿತು. ಆ ಸಮಯದಲ್ಲಿ ಮೆಟ್ಟಿಲಿನಿಂದ ಇಳಿದು ಬಂದ ಆರ್ಯನ್ ಗಟ್ಟಿಯಾಗಿ ಹೇಳಿದರು, ಇಂದಿನಿಂದ ಇವರ ಬಗ್ಗೆ ಯಾರಾದರೂ ಒಂದು ತಪ್ಪು ಮಾತನಾಡಿದರೂ ಈ ಮನೆಯಲ್ಲಿ ಇರೋದಿಲ್ಲ. ಇವರು ಈ ಮನೆಯ ಗೌರವ ಎಂದು ಹೇಳಿದನು. ಆ ಕ್ಷಣ ಕಾಜಲ್ ಮೊದಲ ಬಾರಿಗೆ ಅವನತ್ತ ಹೊಸ ದೃಷ್ಟಿಯಿಂದ ನೋಡಿದಳು. ರಾತ್ರಿ ಅವರಿಬ್ಬರು ಒಂದೇ ಕೋಣೆಯಲ್ಲಿ ಇದ್ದರೂ ಎರಡು ವಿಭಿನ್ನ ಲೋಕಗಳಲ್ಲಿ ಇದ್ದಂತೆ ಮೌನವಾಗಿದ್ದರು. ಆರ್ಯನ್ ನಿಧಾನವಾಗಿ ಹೇಳಿದ, ಭಯಪಡಬೇಡ, ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ನಾನು ಏನೂ ಮಾಡುವುದಿಲ್ಲ ಎಂದನು. ಆ ಮಾತು ಕಾಜಲ್ ಮನಸ್ಸಿನ ಅರ್ಧ ಭಾರ ತಗ್ಗಿಸಿತು. ದಿನಗಳು ಕಳೆಯುತ್ತಾ ಹೋದವು. ಕಾಜಲ್ ತನ್ನ ಹಳೆಯ ಸ್ವಭಾವ ಬದಲಿಸಲಿಲ್ಲ. ಅವಳು ಇನ್ನು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದಳು. ಕೆಲಸಗಾರರ ಆರೋಗ್ಯ ವಿಚಾರಿಸುತ್ತಿದ್ದಳು. ಅರಮನೆಯಲ್ಲಿ ಮೊದಲ ಬಾರಿಗೆ ಮನೆ ಅನ್ನಿಸುವ ವಾತಾವರಣ ಹುಟ್ಟಿತು. ಆರ್ಯನ್ ಕೂಡ ಬದಲಾಗಲು ಶುರು ಮಾಡಿದ್ದ. ಮೊದಲು ಸದಾ ಒಂಟಿಯಾಗಿದ್ದ ಅವನು ಈಗ ಬೇಗ ಮನೆಗೆ ಬರಲು ಆರಂಭಿಸಿದ್ದ. ಒಂದು ದಿನ ಕಾಜಲ್ ಎಲ್ಲರಿಗೂ ಊಟ ಹಾಕಿ ತಾನು ತಿನ್ನದೇ ಇರುವುದನ್ನು ನೋಡಿ ಕೇಳಿದ, ನೀನು ಇನ್ನೂ ಊಟ ಮಾಡಿಲ್ಲವೇ ಎಂದು. ಮೊದಲು ಎಲ್ಲರಿಗೂ ಹಾಕಿ ನಂತರ ನಾನು ತಿನ್ನೋದು ನನಗೆ ಅಭ್ಯಾಸ ಎಂದಳು ಕಾಜಲ್. ಆರ್ಯನ್ ತನ್ನ ತಟ್ಟೆ ಅವಳ ಕಡೆ ಸರಿಸಿ ಹೇಳಿದ, ಇದು ಈಗ ನಿನ್ನ ಮನೆ ಕೂಡ ಎಂದು. ಆ ದಿನ ಮೊದಲ ಬಾರಿಗೆ ಅವರು ಒಟ್ಟಿಗೆ ಊಟ ಮಾಡಿದರು. ನಂತರ ಕಾಜಲ್ ತಾಯಿ ಗುಣಮುಖರಾದರು. ರೋಹನ್ನ ಶಿಕ್ಷಣದ ಎಲ್ಲಾ ಖರ್ಚುಗಳು ಆರ್ಯನ್ ನೋಡಿಕೊಂಡ. ಆದರೆ ಸಮಾಜದ ಮಾತುಗಳು ಇನ್ನೂ ನಿಂತಿರಲಿಲ್ಲ. ಒಮ್ಮೆ ಆರ್ಯನ್ ವ್ಯವಹಾರ ಪಾಲುದಾರರು ಕಾಜಲ್ ನೋಡಿ ವ್ಯಂಗ್ಯವಾಗಿ ಹೇಳಿದರು, ಹೊಸ ಮೇಡಮ್ ಎಲ್ಲಿ ಸಿಕ್ಕರು ಎಂದು. ಆರ್ಯನ್ ಶಾಂತವಾಗಿ ಹೇಳಿದ, ಇವರು ನನ್ನ ಹೆಂಡತಿ ಎಂದು. ಅವರು ನಕ್ಕರು, ಅದೇನಾ ಕೆಲಸದಾಳಿಯಿಂದ ಮದುವೆಯಾದವರು ಎಂದು. ಆ ರಾತ್ರಿ ಕಾಜಲ್ ಕನ್ನಡಿಯ ಮುಂದೆ ನಿಂತು ತನ್ನನ್ನು ನೋಡಿಕೊಂಡಳು. ದುಬಾರಿ ಬಟ್ಟೆಗಳು ಇದ್ದರೂ ತಾನು ಇನ್ನೂ ಬಡ ಕೆಲಸದಾಳಿಯೇ ಅನ್ನಿಸಿತು. ಅವಳು ನಿಧಾನವಾಗಿ ದೂರವಾಗಲು ಶುರು ಮಾಡಿದಳು. ಒಂದು ದಿನ ಅವಳು ಹೇಳಿದಳು, ಬಹುಶಃ ನಾನು ಈ ಮನೆಯ ಮಟ್ಟಕ್ಕೆ ತಕ್ಕವಳಲ್ಲ ಎಂದು. ಆರ್ಯನ ಹೃದಯಕ್ಕೆ ಆ ಮಾತು ಚುಚ್ಚಿತು. ನಾನು ಹೋದರೆ ನಿಮಗೆ ಒಳ್ಳೆಯದು ಎಂದಳು ಕಾಜಲ್. ಆರ್ಯನ ಕಣ್ಣಲ್ಲಿ ನೋವು ತುಂಬಿತು. ಹಾಗಾದರೆ ನೀನು ನನ್ನನ್ನು ಜಗತ್ತು ನೋಡಿದಂತೆ ನೋಡುತ್ತಿದ್ದೀಯಾ ಎಂದು ಕೇಳಿದ. ಕಾಜಲ್ ಬೆಚ್ಚಿ ಬಿದ್ದಳು. ಆರ್ಯನ್ ನಿಧಾನವಾಗಿ ಹೇಳಿದ, ಆ ದಿನ ಆಸ್ಪತ್ರೆಯಲ್ಲಿ ನಾನು ಹಣ ಕೊಟ್ಟು ಹೋಗಬಹುದಿತ್ತು. ಆದರೆ ನಾನು ನಿನ್ನನ್ನು ಮದುವೆಯಾದದ್ದು. ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಮನುಷ್ಯ ಸಿಕ್ಕಿದ್ದಾಳೆ ಅನ್ನಿಸಿತು. ನೀನು ಇಲ್ಲದೆ ಈ ಅರಮನೆ ಮತ್ತೆ ಖಾಲಿಯಾಗಿ ಬಿಡುತ್ತದೆ. ನಂತರ ತಲೆ ತಗ್ಗಿಸಿ ಹೇಳಿದ, ಆದರೂ ನೀನು ಖುಷಿಯಾಗಿಲ್ಲ ಅಂದರೆ ನಿನ್ನನ್ನು ತಡೆಯುವುದಿಲ್ಲ ಎಂದನು. ಆ ಮಾತು ಕೇಳಿ ಕಾಜಲ್ನ ಹೃದಯ ಒಡೆದಂತಾಯಿತು. ನಾನು ಹೋದರೆ ನೀವು ಖುಷಿಯಾಗಿರ್ತೀರಾ ಎಂದು ಕೇಳಿದಳು. ಕೆಲವು ಕ್ಷಣ ಮೌನ. ನಂತರ ಆರ್ಯನ್ ನಿಧಾನವಾಗಿ ಹೇಳಿದ, ಇಲ್ಲ ಎಂದು.
ಕಾಜಲ್ನ ಕಣ್ಣೀರು ಹರಿಯಿತು. ಹಾಗಿದ್ದರೆ ನನ್ನನ್ನು ಏಕೆ ಬಿಡ್ತೀರಾ ಎಂದು ಕೇಳಿದಳು. ಆರ್ಯನ್ ಉತ್ತರಿಸಿದ, ಏಕೆಂದರೆ ಪ್ರೀತಿ ಎಂದಿಗೂ ಬಂಧಿಸುವುದಿಲ್ಲ. ನೀನು ನನ್ನ ಬಳಿ ಇರಬೇಕೆಂದರೆ ಅದು ನಿನ್ನ ಮನಸ್ಸಿನಿಂದ ಆಗಬೇಕು ಎಂದನು. ಆ ಮಾತು ಕೇಳುತ್ತಿದ್ದಂತೆ ಕಾಜಲ್ ಓಡಿ ಬಂದು ಅವನ ಎದೆಯ ಮೇಲೆ ತಲೆ ಇಟ್ಟು ಅತ್ತಳು. ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದಳು. ಆ ಕ್ಷಣದಲ್ಲಿ ಅವರಿಬ್ಬರ ನಡುವೆ ಎಲ್ಲಾ ಅಂತರ ಕರಗಿ ಹೋಗಿತ್ತು. ಕೆಲವು ತಿಂಗಳ ನಂತರ ಅದೇ ಅರಮನೆಯಲ್ಲಿ ಮತ್ತೆ ಮದುವೆ ನಡೆಯಿತು. ಈ ಬಾರಿ ಪರಿಸ್ಥಿತಿಗಳ ಒತ್ತಾಯದಿಂದಲ್ಲ, ನಿಜವಾದ ಪ್ರೀತಿಯಿಂದ. ಕಾಜಲ್ ತಾಯಿ ವೀಲ್ ಚೇರ್ ನಲ್ಲಿ ಕುಳಿತು ಸಂತೋಷದಿಂದ ನಗುತ್ತಿದ್ದರು. ರೋಹನ್ ಓಡಾಡುತ್ತಾ ಖುಷಿ ಪಡುತ್ತಿದ್ದ. ಆರ್ಯನ್ ಎಲ್ಲರ ಮುಂದೆ ಕಾಜಲ್ ಕೈ ಹಿಡಿದು ನಿಂತಿದ್ದ. ಈ ಬಾರಿ ಕಾಜಲ್ ತನ್ನನ್ನು ಕೆಲಸದಾಳಿಯಂತೆ ಅಲ್ಲ, ಆ ಅರಮನೆಯ ರಾಣಿಯಂತೆ ಭಾವಿಸುತ್ತಿದ್ದಳು. ಆ ರಾತ್ರಿ ಅರಮನೆಯ ಮೇಲ್ಛಾವಣಿಯಲ್ಲಿ ನಿಂತು ಕಾಜಲ್ ಆಕಾಶದತ್ತ ನೋಡಿ ನಿಧಾನವಾಗಿ ಹೇಳಿದಳು, ಅಮ್ಮ ಹೇಳಿದ್ದು ಸತ್ಯ. ಒಳ್ಳೆಯ ಜನರು ದೇವರಂತೆ ಕಾಣೋದಿಲ್ಲ, ಆದರೆ ದೇವರು ಖಂಡಿತವಾಗಿಯೂ ಒಳ್ಳೆಯ ಜನರ ರೂಪದಲ್ಲಿ ನಮ್ಮ ಜೀವನಕ್ಕೆ ಬರುತ್ತಾರೆ ಎಂದು. ಆರ್ಯನ್ ನಗುತ್ತಾ ಹೇಳಿದ, ಹಾಗಾದರೆ ನನ್ನನ್ನು ಸರಿಪಡಿಸಲು ದೇವರು ನಿನ್ನ ರೂಪದಲ್ಲಿ ಬಂದಿದ್ದಾನೆ ಎಂದು. ಇಬ್ಬರು ಮನಸಾರೆ ನಕ್ಕಿದರು. ಆ ನಗುವಿನಲ್ಲಿ ಈ ಬಾರಿ ಭಯ ಇರಲಿಲ್ಲ, ಖಾಲಿತನವೂ ಇರಲಿಲ್ಲ, ಕೇವಲ ಪ್ರೀತಿ ಮಾತ್ರ ಇತ್ತು. ಫ್ರೆಂಡ್ಸ್, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ.